So hi, I'm your Sriyaksha and how are you all? So today in this video we are gonna discuss how I cracked 10th examination, and we are gonna study what are all the criterias we have to how which I scored 10th examination 90 percentage. And if you are ಅಂದರೆ ನೀವೇನಾದರೂ ಅಂದ್ಕೊಂಡ್ರೆ ಯು ಟು ಸ್ಕೋರ್ 90 plus marks or 90 plus percentage in your 10th. Let's start video and how I scored one by one. I am gonna tell you some steps and tricks so that you will be very clear and very perfect in that particular criteria, and you should follow this criteria daily. Okay, you are now you have the time of 2 months of time, right? You have still 2 months of time, not that is only 2 months of time. No, it is not like that. You have 2 months of time. So in these 2 months of time you can cover each and every syllabus and each and every subject clearly, cluster clearly. Okay, so how we can clear the syllabus step by step, what I did, and I'm gonna share my experiences and opinions whatever I did in the class 10th examination. ಆಗಿದ್ರೆ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್ ಏನಂತಂದರೆ ಸ್ಟೆಪ್ ನಂಬರ್ 1. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತಾಯಿದ್ದೆ, ಜಸ್ಟ್ ಐಮ್ ಗೋಣ ಸ್ಕೂಲಿಗೆ ಹೋಗಿ ಬರ್ತಾಯಿದ್ದೆ, ಆ್ಯಂಡ್ ದೆನ್ ಅಗೇನ್ ಐ ವಾಸ್ ಕಮಿಂಗ್ ಇನ್ ಅಟ್ 5 o'clock ಲೈಕ್ ದ್ಯಾಟ್. ಆ್ಯಂಡ್ ಈವ್ನಿಂಗ್ ಅಲ್ಲ, ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತಿಂದ್ಬಿಟ್ಟು 2 hours, ಓಕೆ 2 hours ನನಗೇನು ಇಷ್ಟ ಬರುತ್ತೆ, ಏನು ಕೆಲಸ ನನಗೆ ಇಷ್ಟ ಆಗುತ್ತೆ, ಲೈಕ್ ವಾಚಿಂಗ್ ಮೂವೀಸ್, ಎಂಟರ್ಟೈನ್ಮೆಂಟ್ ವೀಡಿಯೋಸ್ ವಾಚಿಂಗ್ ಆಗಲಿ, ಯಾವುದೇ ಆಗಿರಲಿ, ಗೇಮಿಂಗ್ಸ್ ಆಗಲಿ ಆಡ್ರಿ. ಓಕೆ, ವಿಚ್ ಯು ಫೀಲ್ ಹ್ಯಾಪಿನೆಸ್. ಸೊ ಬೆಳಗ್ಗೆ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ, ಹೌದಾ? ವಿ ಹ್ಯಾವ್ ಸಮ್ ವಾಟ್ ಎಂಟರ್ಟೈನ್ಮೆಂಟ್ ಪರ್ಪಸ್. ವಿ ಶುಡ್ watch the videos and we should cool our mind first of all so that we can learn, right? So first of all ಆ ಥಿಂಗ್ ಮಾಡಿ. Then again step number 2, ಸ್ಯಾಕ್ರಿಫೈಸ್ ದ ಸ್ಲೀಪ್. ಓಕೆ, ಸ್ಲೀಪ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಟ್ರೈ ಮಾಡಿರಿ ಮ್ಯಾಕ್ಸಿಮಮ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ನೋಡಿ, ಸ್ವಲ್ಪ ಒಂದು 2 months ಅಲ್ಲ, ಜಸ್ಟ್ 2 months ಓಕೆ 2 months ಸ್ವಲ್ಪ ನಿಮ್ಮ ಸ್ಲೀಪ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಏನು ಮಾಡಬೇಕು, ಸೊ ಸ್ಲೀಪ್ನ ಸ್ಯಾಕ್ರಿಫೈಸ್ ಮಾಡೋದ್ರಿಂದ ಹೆಡ್ಡೇಕು ಅದು ಇದಾಗುತ್ತೆ ಅಂತ ಹೇಳ್ತಾರೆ, ಬಟ್ ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎನಿಥಿಂಗ್ ಫಾರ್ ದ ಸ್ಟಡಿ, ರೈಟ್? ಸೊ ಫಾರ್ ಪೇರೆಂಟ್ಸ್ ಪರ್ಪಸ್ ಆ್ಯಂಡ್ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲರಿಗೂ ನಾವು ಕ್ರ್ಯಾಕ್ ಮಾಡಬೇಕು, ನಿಮಗೂ ಇರುತ್ತೆ. ಸೊ ದ್ಯಾಟ್ ವಿ ಶುಡ್ ಡೂ ದ್ಯಾಟ್. ಓಕೆ, ಅದೇನು ದೊಡ್ಡದಲ್ಲ. ಓಕೆ, ಟು ಸ್ಯಾಕ್ರಿಫೈಸ್ ದ ಸ್ಲೀಪ್. ಸೊ ಆಫ್ಟರ್ ದಟ್ ಏನು ಮಾಡಬೇಕು, ಆಫ್ಟರ್ ಡಿನ್ನರ್, ರೈಟ್? ಎಸ್, ಆಫ್ಟರ್ ಡಿನ್ನರ್ ಆದ ತಕ್ಷಣ ನೀವು ಸ್ಟಡೀಸಿಗೆ ಕೂತ್ಕೊಂಡ್ಬಿಡ್ಬೇಕು. ಆ ಟೈಮಲ್ಲಿ ಏನು ಓದಬೇಕು ಅಂತಂದರೆ, ಲ್ಯಾಂಗ್ವೇಜಸ್ನ ನೀವು ಡೈಲಿ ರಿವೈಸ್ ಮಾಡ್ತಾ ಇರಬೇಕು. ಯು ಡೋಂಟ್ ಥ್ರೋ ದ ಲ್ಯಾಂಗ್ವೇಜ್. ನಮಗೆ ಬರುತ್ತೆ, ಎಸ್ ಇಟ್ ಈಸ್ ಈಸಿ ಅಂತ ಅನ್ಕೋಬೋದು, ಬಟ್ ಇಟ್ ವಿಲ್ ಬಿ ಸಮ್ ವಾಟ್ ಈಸಿನೇ, ಬಟ್ ಅದೇ ಲಾಸ್ಟ್ ನಮಗೆ ಹ್ಯಾಂಡ್ ಕೊಡುತ್ತೆ. ಸೊ ದ್ಯಾಟ್ ಈಸ್ ಅ ರೀಸನ್ ವಿ ಹ್ಯಾವ್ ಟು ಚೆಕ್ ದ ಲ್ಯಾಂಗ್ವೇಜಸ್, ವಾಟ್ ಎವರ್ ದ ಲ್ಯಾಂಗ್ವೇಜಸ್ ಆರ್ ದೇರ್. ಎಕ್ಸಾಂಪಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಹಿಂದಿ. ಓಕೆ, ದೀಸ್ 3 ಲ್ಯಾಂಗ್ವೇಜಸ್ ವಿ ಹ್ಯಾವ್ ಟು ರಿವೈಸ್ ಎವ್ರಿ ಡೇ. ಡೈಲಿ ನೋಡಿರಿ, ಇಂಗ್ಲೀಷ್ ತೊಗೊಳ್ಳಿ. ಇಂಗ್ಲೀಷಲ್ಲಿ ನಿಮಗೆ ಆಥರ್ ನೇಮ್ ಆ್ಯಂಡ್ ಪೋಯೆಟಿಂದು, ಓಕೆ, ಸೊ ಯಾವ್ಯಾವ ಲೆಸನ್ ಯಾವ ಆಥರ್, ಅದೇ ಥರ ಕನ್ನಡ. ಓಕೆ, ಹಿಂದಿಯಲ್ಲಿ ಕ್ವೆಶನ್ ಆನ್ಸರ್ಸ್, 1 word 2 word ಎಲ್ಲ ಕೂಡ, ಸಂದರ್ಭ ಆಗಲಿ ಕನ್ನಡದಲ್ಲಿ, ಸೊ ಇವೆಲ್ಲ ಕೂಡ ನೀವು ರಿವೈಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಲ್ಯಾಂಗ್ವೇಜಿಂದು. ಸೊ ನೆಕ್ಸ್ಟ್ ಬರೋದಾದರೆ ಕೋರ್ ಸಬ್ಜೆಕ್ಟನ್ನು ಮಾತಾಡೋದು. ಓಕೆ, ಸೊ ಕೋರ್ ಸಬ್ಜೆಕ್ಟ್ ಅನ್ನೋದು ನಿಮಗೆ ಬರೋದಾದರೆ ಸೈನ್ಸ್, ಸೋಷಿಯಲ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ದೀಸ್ 3 ಆರ್ ದ ಕೋರ್ ಸಬ್ಜೆಕ್ಟ್ಸ್. ಆ್ಯಂಡ್ ಈ ಕೋರ್ ಸಬ್ಜೆಕ್ಟ್ಸ್ನ ಯಾವ ಥರ ಸ್ಟಡಿ ಮಾಡೋದು, ಅದಕ್ಕೆ ಕೂಡ ನಮಗೆ ಕ್ರೈಟೀರಿಯಾ ಇದೆ. ಸೊ ಸ್ಲೀಪ್ ನೀವು ಆ ಥರ ಲ್ಯಾಂಗ್ವೇಜಸ್ನ ತೊಗೊಂಡಾದಾದರೆ ನೈಟ್ ಟೈಮಲ್ಲಿ, ನೀವು ಬೆಳಗ್ಗೆ ಇದ್ದ ತಕ್ಷಣ ಇಟ್ ಈಸ್ 4 or 3:30, ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ಅಟ್ ದಟ್ ಟೈಮ್ ಯು ಶುಡ್ ರೀಡ್ ದ ಕೋರ್ ಸಬ್ಜೆಕ್ಟ್ಸ್. ಓಕೆ, ಕೋರ್ ಸಬ್ಜೆಕ್ಟ್ಸ್ ಮಾತ್ರ ನೀವು ರೀಡ್ ಮಾಡಬೇಕಾಗತ್ತೆ. ಸೊ ಏನು ರೀಡ್ ಮಾಡಬೇಕು? ಆ್ಯಸ್ ವಿ ಆಲ್ ನೋ, ಕೋರ್ ಸಬ್ಜೆಕ್ಟ್ಸ್ ಇಸ್ ನಾಟ್ ಈಸಿ ಸಬ್ಜೆಕ್ಟ್ಸ್, ರೈಟ್? ದೇ ಆರ್ ಅಪ್ಲಿಕೇಬಲ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್. ಸ್ವಲ್ಪ ಅಪ್ಲಿಕೇಶನ್ಸ್ ಕ್ವೆಶನ್ಸ್ನ ಕೇಳುತ್ತಾರೆ ಎಕ್ಸಾಮಿನೇಷನ್ಸಲ್ಲಿ. ಅದಕ್ಕಂಥೇಳಿ ನಾವು ಸ್ವಲ್ಪ ಮೋರ್ ಕಾನ್ಸಂಟ್ರೇಷನ್ ಕೊಡಬೇಕು ಆ್ಯಸ್ ಕಂಪೇರ್ಡ್ ಟು ದ ಲ್ಯಾಂಗ್ವೇಜಸ್. ಸೊ ಅಪಾರ್ಟ್ ಫ್ರಮ್ ದ ಲ್ಯಾಂಗ್ವೇಜಸ್, ಯು ಟೇಕ್ ಕೋರ್ ಸಬ್ಜೆಕ್ಟ್ಸ್ನ ತೊಗೊಳೋದಾದರೆ
ನಿಮಗೆ ಫಸ್ಟ್ ಬರೋದಾದರೆ ಸೈನ್ಸು. ನಿಮ್ಮ ಸ್ಕೂಲಲ್ಲಿ ಯಾವುದೇ ರೀತಿಯಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳ್ತಾರೋ ಫಸ್ಟ್ ಅದನ್ನು ಫುಲ್ ಖತಮ್ ಮಾಡ್ಕೊಂಡ್ಬಿಡಿ, ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಒಂದು ಸೈಡಲ್ಲಿ ನೀವು ಒಂದು ಬುಕ್ಕಲ್ಲಿ ಬರೀರಿ. ಸೊ ಅವೆಲ್ಲ ಕೂಡ ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಪಕ್ಕ 100% ಬರುತ್ತೆ ಅನ್ನೋ ಕ್ವೆಶನ್ಸ್ನ ಫಸ್ಟು ಬರೆದು ಪ್ರಾಕ್ಟೀಸ್ ಮಾಡಿರಿ ಆ ಟೈಮಲ್ಲಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬರೋದು ಎಲ್ಲ ಕೂಡ ಅಂದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ವಾಟ್ ಎವರ್ ಸಬ್ಜೆಕ್ಟ್ ಇಫ್ ಯು ಟೇಕ್ ದೋಸ್ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮಗೆ ಯಾವುದೇ ಸ್ಕೂಲಲ್ಲಿ ಹೇಳಿರ್ತಾರೆ, ಡೆಫಿನೆಟ್ಲಿ ಓಕೆ ಹೇಳಿರ್ತಾರೆ. ಸೊ ಅದ್ರ ಪ್ರಕಾರ ನೀವು ಹೋಗಬೇಕಾಗತ್ತೆ. ದೆನ್ ಅಗೇನ್ ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲಿ ಬರುವಂತಹ ರಿಪೀಟೆಡ್ ಕ್ವೆಶನ್ಸ್ನ ಕೂಡ ನೀವು ಒಂದು ಸೈಡಲ್ಲಿ ಬರ್ಕೊಂಡು ಎಸ್ ಇಟ್ ಈಸ್ 100% ಬರುತ್ತೆ. ಓಕೆ, ಸರ್ಸ್ ಆಗಲಿ ಮ್ಯಾಮ್ಸ್ ಆಗಲಿ ಮೇಡಮ್ಸ್ ಆಗಲಿ ನಿಮಗೆ ಹೇಳಿರ್ಬೋದು ದಟ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಈಸ್ 100% ಕ್ವೆಶನ್ ವಿಲ್ ಕಮ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಬಟ್ ಆ ಕ್ವೆಶನ್ಸ್ನ ಡೋಂಟ್ ಇಗ್ನೋರ್. ಓಕೆ, ಸೊ ಡೋಂಟ್ ಇಗ್ನೋರ್, ಯು ಜಸ್ಟ್ ಕಾಪಿ ದೋಸ್ ಕ್ವೆಶನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ ಆ ಟೈಮಲ್ಲಿ. ಸೊ ಕ್ರೈಟೀರಿಯಾ ನಂಬರ್ 3 ಹೇಳಬೇಕಾದ್ರೆ, ಸೊ ನೋಡಿ, ಸೊ ಈ ಕ್ವೆಶನ್ಸ್ನ ನೀವು ಈ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ನ 5 to 10 days ಒಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಸ್ಟಾರ್ಟ್ ಫ್ರಮ್ ನೌ ಇಟ್ ಸೆಲ್ಫ್. ಐ ಆಮ್ ಟೆಲಿಂಗ್ ದಟ್ 2 months ಟೈಮ್ ಇದೆ ಅಂತ ಹೇಳಿ, ಬಟ್ don't start from Jan again. Okay, start from now itself. Okay, so then you will be very sufficient time will be allotted for you guys. Okay, so it will be very you will be getting sufficient time. Okay, so then again next ಬರೋದಾದರೆ ಕ್ರೈಟೀರಿಯಾ ನಂಬರ್ 4. ಸೊ ಈ ಎಲ್ಲ ಕ್ವೆಶನ್ಸ್ ಆದ ತಕ್ಷಣ ನಿಮಗೆ ಈ ಚಾಪ್ಟರ್ ಇಟ್ಕೊಳ್ಳಿ. ಓಕೆ, ಒಂದು ಸಬ್ಜೆಕ್ಟಲ್ಲಿ ಚಾಪ್ಟರ್ಸ್ ಈ ಚಾಪ್ಟರ್ಸ್ ನಿಮಗೆ 100% ಆ ಚಾಪ್ಟರಿಂದ ಕ್ವೆಶನ್ಸ್ ಬರುತ್ತೆ. ಆ ಕ್ವೆಶನ್ಸ್ ಆ ಚಾಪ್ಟರ್ ಇಲ್ಲದೆ ಆ ಕ್ವೆಶನ್ನ ಪೇಪರ್ ಮಾಡಲ್ಲ ಅನ್ನೋ ಥರ ಆ ಥರ ಇರುವಂತಹ ಒಂದು ಚಾಪ್ಟರ್ಸ್ನ ಕೂಡ ನೀವು ಲೀಸ್ಟ್ ಔಟ್ ಮಾಡ್ಕೊಳ್ಳಿ ಎಲ್ಲ ಕೋರ್ಸ್ ಸಬ್ಜೆಕ್ಟ್ಸಿಂದು. ಆ್ಯಂಡ್ ನಾವು ಲ್ಯಾಂಗ್ವೇಜಸ್ಸಿಂದು ನಾವು ಅನದರ್ ವೀಡಿಯೋಲಿ ಮಾತಾಡ್ಕೊಳ್ಳೋಣ, ಲ್ಯಾಂಗ್ವೇಜಸ್ ಯಾವ ಥರ ನೀವು ಪ್ರಿಪೇರ್ ಆಗಬೇಕು ಆ್ಯಂಡ್ ಹೌ ಐ ಪ್ರಿಪೇರ್ಡ್ ಅಂಥೇಳಿ. ಸೊ ಇವಾಗ ಬರೋದಾದರೆ ಕೋರ್ ಸಬ್ಜೆಕ್ಟ್ಸ್. ಓಕೆ, ಕೋರ್ ಸಬ್ಜೆಕ್ಟ್ಸಲ್ಲಿ ಬರುವಂತಹ ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಸೋಷಲ್ ಆಗಿರಲಿ, ಈ ಚಾಪ್ಟರ್ ಡೆಫಿನೆಟಾಗಿ ಬರುತ್ತೆ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್. ಇಲ್ಲಾಂದರೆ ಅದು ಕ್ವೆಶನ್ ಪೇಪರೇ ಮಾಡೋಂಗಿಲ್ಲ ಅನ್ನೋಂತಹ ಚಾಪ್ಟರ್ನ ಇಟ್ಕೊಂಡು ಕಂಪ್ಲೀಟ್ ಮಾಡಿ. ಫಸ್ಟ್ ಆಫ್ ಆಲ್ ಆ ಚಾಪ್ಟರ್ಸ್ ಫುಲ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಫಿಫ್ತ್ ಕ್ರೈಟೀರಿಯಾ ಏನಂತಂದರೆ ರಿಮೈನಿಂಗ್ ಚಾಪ್ಟರ್ಸ್ ಅಪಾರ್ಟ್ ಫ್ರಮ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್, ರಿಮೈನಿಂಗ್ ಏನು ಉಳಿದಿರ್ತಾವಲ್ಲ ನಿಮಗೆ ಚಾಪ್ಟರ್ಸ್, ಆ ರಿಮೈನಿಂಗ್ ಚಾಪ್ಟರ್ಸ್ನ ನೀವು ಮತ್ತೆ ಓದಬೇಕಾಗತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಓದಿ. ಸ್ಟಿಲ್ ಟೈಮ್ ಇರುತ್ತೆ ನಿಮಗೆ 15 to 10 days ಹಾರ್ಡ್ಲಿ. ಓಕೆ, ಸೊ ಆವಾಗ ನೀವು ಇನ್ನೂ ಇದೆ 1 month ಇನ್ನೂ ಟೈಮ್ ಇದೆ ಅನ್ನೋದಕ್ಕೆ ಮುಂಚೆನೇ ಇವೆಲ್ಲ ಮಾಡ್ಕೊಂಡ್ಬೇಕು. ಫಸ್ಟ್ ಯು ಹ್ಯಾವ್ ಟು ಕಂಪ್ಲೀಟ್ ಆಲ್ ದ ಸಬ್ಜೆಕ್ಟ್ಸ್. Okay, all the chapters and all the syllabus you should complete, and that is your target. So then next again ಬರೋದಾದರೆ ಸಿಕ್ಸ್ತ್ ಕ್ರೈಟೀರಿಯಾ ಏನಂತಂದರೆ ಎಲ್ಲ ಚಾಪ್ಟರ್ಸಿನ್ವು, ಎಲ್ಲ ಲೆಸನ್, ಎಲ್ಲ ಒಂದು ಸಬ್ಜೆಕ್ಟ್ಸಿನ್ವು ನೀವು PYQsನ ತೆಗೆದುಕೋಬೇಕು. ಓಕೆ, PYQs ಬಂದುಬಿಟ್ಟು ನಿಮಗೆ ಮೋಸ್ಟ್ ರಿಪೀಟೆಡ್ PYQs ಅಂತೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡೋದಾದರೆ ಯು ವಿಲ್ ಗೆಟ್ ಲೀಸ್ಟ್ ಆಫ್ PYQs PDFs. ಓಕೆ, ಯು ಶುಡ್ ಸಾಲ್ವ್ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಮಿನಿಮಮ್ ಯು ಶುಡ್ ಸಾಲ್ವ್ 3 to 4 PYQs every day. So it will be very hard, and of course I will agree with that. So due to that, don't leave it. Okay, so you just try it once, thrice. Okay, ಬರಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಯು ಶುಡ್ ಡೂ ಇಟ್ ಟು ಸ್ಕೋರ್. ಓಕೆ, ಸೊ ದೆನ್ ಅಗೇನ್ ಲಾಸ್ಟ್ 7th ಕ್ರೈಟೀರಿಯಾ ಏನಂತಂದರೆ ಎಲ್ಲ ಅದು ನಮಗೆ ಇವಾಗ ಸಬ್ಜೆಕ್ಟ್ಸ್ ಎಲ್ಲ ಮುಗಿದ್ವು, ಎಲ್ಲ ಚಾಪ್ಟರ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಯಿತು ಅಂದಾಗ ನಿಮಗೆ ಏನಿಲ್ಲ ಅಂದರೂ ಒಂದು 15 to 20 days ಟೈಮ್ ಇದ್ದಾಗ ಯು ಶುಡ್ ರಿವೈಸ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ಸ್ ಚಾಪ್ಟರ್ ಸಿಲೆಬಸ್ ಡೇ ಬೈ ಡೇ. ಓಕೆ, ಆ್ಯಂಡ್ ದೆನ್ ಅಗೇನ್ ಫಾರ್ಮುಲಾ ಶೀಟ್ಸ್ನ ಮಾಡ್ಕೊಳ್ಳಿ. ಓಕೆ, ಸೊ ಯು ಶುಡ್ ರೈಟ್ ವಾಟ್ ಎವರ್ ದ ಎಲ್ಲ ಒಂದು ಲೆಸನಿಂದು ಇಲ್ಲ ಎಲ್ಲ ಸಬ್ಜೆಕ್ಟ್ ಎಲ್ಲ ಲೆಸನಿಂದು ಒಂದು ಮ್ಯಾಥ್ಸ್ ತೊಗೊಳ್ಳಿ, ಎಲ್ಲ ಲೆಸನಿಂದು ಫಾರ್ಮುಲಾಸ್ ಒಂದೇ ಶೀಟಲ್ಲಿ ಬರ್ಕೊಂಡು ಅದನ್ನು ನೀವು ವಾಲಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಡೈಲಿ ಯು ಶುಡ್ ರಿವೈಸ್ ದೋಸ್ ಫಾರ್ಮುಲಾಸ್ ಅಗೇನ್ ಆ್ಯಂಡ್ ಅಗೇನ್, ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಫಿಕ್ಸ್ಡ್ ಇನ್ ಯುವರ್ ಮೈಂಡ್, ಸೊ ದ್ಯಾಟ್ ಹಾರ್ಡ್ಲಿ ನಿಮಗೆ ಎಕ್ಸಾಮ್ ಟೈಮಲ್ಲಿ ಕರೆಕ್ಟಾಗಿ ನೆನಪಾಗುತ್ತೆ. ಅಪ್ಲಿಕೇಬಲ್ ಕ್ವೆಶನ್ಸ್ನ ಮಾಡೋದು
ಮರಿಬೇಡಿ, ಓಕೆನಾ. ಸೊ ವಾಟ್ ಎವರ್ ದ ಟೈಮ್ ರಿಮೈನಿಂಗ್ ಇರುತ್ತಲ್ಲ ನೀವು ರಿವೈಸ್ ಮಾಡಬೇಕಾದ್ರೆ, ಸೊ ಆ ಟೈಮಲ್ಲಿ ಮ್ಯಾಥಮ್ಯಾಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆ್ಯಂಡ್ ವಾಟ್ ಎವರ್ ದ ಸೋಷಲ್ ಇದೆಯಲ್ಲ, ಸೋಷಲ್ನ ರಿಮೆಂಬರ್ ಪರ್ಪಸ್, ಐ ಮೀನ್ ಮೆಮರಿ ಬೇಸ್ಡ್ ಕ್ವೆಶನ್ಸ್ನ ಕೇಳ್ತಾ, ಐ ಮೀನ್ ಹಿಸ್ಟ್ರಿ ಅದೆಲ್ಲ ಕೂಡ ಇರುತ್ತಲ್ಲ. ಸೊ ಆ ಕ್ವೆಶನ್ಸ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋ. ಹಿಸ್ಟ್ರಿಯಲ್ಲಿ ಭಾಳಷ್ಟು ನಿಮಗೆ ರಿಪೀಟೆಡ್ ಕ್ವೆಶನ್ಸ್ ಬರುತ್ತೆ, ಇಂಪಾರ್ಟೆಂಟ್ ಕ್ವೆಶನ್, 100% ಇಂಪಾರ್ಟೆಂಟ್ ಕ್ವೆಶನ್ ಅನ್ಸೋದು, ಅದನ್ನು ನೀವು ರಿಪೀಟೆಡ್ಲಿ ಯು ಶುಡ್ ಪ್ರಾಕ್ಟೀಸ್. ಇದೆಲ್ಲ ಮಾಡಿದ ತಕ್ಷಣ ನಿಮಗೆ 90+% ಬಂದೇ ಬರುತ್ತೆ, ಓಕೆ. ಬಿಕಾಸ್ ಇಟ್ ಈಸ್ ನಾಟ್ ಈಸಿ. ನಾನು ಇವಾಗ ಏನೆಲ್ಲ 1 to ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಕ್ರೈಟೀರಿಯಾ ಟು 7th ಕ್ರೈಟೀರಿಯಾವರೆಗೆ ಏನೆಲ್ಲ ಹೇಳಿದ್ದೀನೋ, ಸೊ ಇವಿಷ್ಟನ್ನ ನೀವು ಅಪ್ಲೈ ಮಾಡಿರಿ. ಸೊ ಡೆಫಿನೆಟ್ಲಿ ವಿಲ್ ಸ್ಕೋರ್ 90%. ಸೊ if you like this video, please subscribe my channel and share my channel and like to the channel, okay. So if you have any doubts, put it in the comment section so that I will be shared in another video. Whatever the question you ask, I will try to give the answer. Definitely I will give, okay na. So for more updates, you should subscribe. You have to subscribe my channel so that you will get more updates on my channel. ಈ ಥರನೇ ನಾನು ನಿಮಗೆ ಮುಂದೆ ಏನೆಲ್ಲ ಸೀಕ್ರೆಟ್ಸ್ ಅವ, ಏನೆಲ್ಲ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಯಾವುದ್ರ ಬಗ್ಗೆ ಎಲ್ಲ ಸ್ಟಡಿ ಬಗ್ಗೆ ನಾನು ನಿಮಗೆ ಮುಂದೆ ವೀಡಿಯೋಸ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗಿರಲೇಬೇಕು. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.